ಹೆಲ್ತಿ ಫುಡ್ ಏನು ಅಂತಕ್ಕಂಥದ್ದು. ಹೆಲ್ತಿ ಫುಡ್ ಅಂದರೆ ಏನು? ನ್ಯಾಚುರಲ್ ಫುಡ್ ಹೆಲ್ತಿ ಫುಡ್. ನ್ಯಾಚುರಲ್ ಫುಡ್ ಅಂದರೆ ಏನು ಅನ್ನೋದು ಜನಕ್ಕೆ ಅರ್ಥ ಆಗಿಲ್ಲ ಕರೆಕ್ಟಾಗಿ. ಅನ್ನ ನ್ಯಾಚುರಲ್ಲು, ರಾಗಿ ಮುದ್ದೆ ನ್ಯಾಚುರಲ್ಲು, ಅದೆಲ್ಲ ಅದ್ಯಾವುದು ನ್ಯಾಚುರಲ್. ನ್ಯಾಚುರಲ್ ಫುಡ್ ಅಂದರೆ ಪ್ರಕೃತಿಯಿಂದ ಹೇಗೆ ಬಂದಿರುತ್ತೆ ನಮಗೆ ಅದನ್ನು ಅದೇ ರೀತಿ ಸೇವಿಸ್ತಕ್ಕಂಥದ್ದು ನ್ಯಾಚುರಲ್ ಫುಡ್ಡು. ಈಗ ನೋಡಿ, ಬೇರೆ ಪ್ರಾಣಿಗಳನ್ನು ನೋಡಿ ನೀವು, ಅದು ಯಾವುದೂ ಕೂಡ ಏನನ್ನು ಪ್ರೊಸೆಸ್ ಮಾಡಲ್ಲ. ಪ್ರಕೃತಿ ಯಾವ ಮನುಷ್ಯನಿಗಾಗಲಿ ಬೇರೆ ಪ್ರಾಣಿಗಾಗಲಿ ಯಾವ ರೂಪದಲ್ಲಿ ಇರಬೇಕು ಅದೇ ರೀತಿ ರೂಪದಲ್ಲಿ ಕೊಟ್ಟಿದ್ದಾರೆ. ಈಗ ನೀರು ಯಾವುದು ರೂಪದಲ್ಲಿ ಇರಬೇಕು ಅದೇ ರೂಪದಲ್ಲಿ ಸಿಕ್ಕಿದೆ, ಗಾಳಿ ಯಾವ ರೂಪದಲ್ಲಿ ಬೇಕೋ ಅದೇ ರೂಪದಲ್ಲಿ ಸಿಕ್ಕಿದೆ. ಹಾಗೆ ಆಹಾರನೂ ಕೂಡ ನಮಗೆ ಯಾವ ರೂಪದಲ್ಲಿ ಬೇಕೋ ಅದೇ ರೂಪದಲ್ಲಿ ಸಿಕ್ಕಿದೆ, ಅದರಲ್ಲೇನು ಬದಲಾವಣೆ ಮಾಡ್ತಕ್ಕಂಥದ್ದಲ್ಲ. ಆ ರೀತಿ ತಿಂತಕ್ಕಂಥ ಆಹಾರ ಮಾತ್ರ ನ್ಯಾಚುರಲ್ ಫುಡ್ಡು. ಆ ರೀತಿ ತಿಂತಕ್ಕಂಥದ್ದು ಅಂದರೆ ಯಾವುದು? ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು. ಇವನ್ನ ಏನು ಪ್ರೊಸೆಸಿಂಗ್ ಇಲ್ಲದಲ್ಲೇ ನಾವು ಹಾಗೆ ತಿನ್ಬೋದು. ಇದಿಷ್ಟು ನ್ಯಾಚುರಲ್ ಫುಡ್ಡು, ಇದು ಹೆಲ್ತಿ ಫುಡ್. ಇದು ಬಿಟ್ಟು ಇನ್ನೇನು? ಇದು ನೋಡಿ, ಈಗ ನೀವು ಹೇಳ್ತೀರ ಯಾವುದು ಕಾಳುಗಳನ್ನ ಧಾನ್ಯಗಳನ್ನು ಕೇಳಿದ್ರಿ. ಯಾವ ಧಾನ್ಯನ ನಾವು ಪ್ರೊಸೆಸಿಂಗ್ ಮಾಡೋದಲ್ಲೇ ಹಾಗೆ ತಿನ್ಬೋದು. ಆಹಾರನ ಎರಡು ರೀತಿ ಡಿವೈಡ್ ಮಾಡ್ಬೋದು ನಾವು. ಒಂದು ನ್ಯಾಚುರಲ್ ಫುಡ್, ಇನ್ನೊಂದು ಪ್ರೊಸೆಸ್ಡ್ ಫುಡ್. ಸೊ ನ್ಯಾಚುರಲ್ ಫುಡ್ ಆ್ಯಸ್ ಇಟ್ ಈಸ್ ಬಂದು ಯಾವ ನೇಚರ್ ಪ್ರಕೃತಿ ಯಾವ ರೀತಿ ಸಿಕ್ಕಿದೆಯೋ ಅದೇ ರೀತಿ ತಿಂತಕ್ಕಂಥದ್ದು ನ್ಯಾಚುರಲ್ ಫುಡ್ಡು. ನೀವು ಅದರಲ್ಲಿ ಬದಲಾವಣೆ ಮಾಡಿ ತಿಂತಕ್ಕಂಥದ್ದು ಪ್ರೊಸೆಸ್ಡ್ ಫುಡ್ಡು. ಸೊ ಈ ಕಾಳು ಬೇಳೆಗಳು ಏನಿದ್ದಾವಲ್ಲ ಇವೆಲ್ಲ ಪ್ರೊಸೆಸ್ಡ್ ಫುಡ್ಡಲ್ಲಿ ಬರ್ತವೆ. ಇದು ಹೆಲ್ತಿ ಅಂತ ಹೇಳಲ್ಲ ನಾನು. ಇದರಿಂದ ಹೆಲ್ತ್ ಸಿಗುತ್ತಾ? ಇಲ್ಲ. ಹಾಗಾಗಿ ಕಮ್ಮಿ ಮಾಡಿ. ಯಾವುದನ್ನೇ ತಿನ್ನಿ ನೀವು, ಯಾವುದೇ ಕಾಳು ಬೇಳೆಗಳನ್ನು ಯಾವುದನ್ನೇ ತಿನ್ನಿ, ಅದ್ರ ಪ್ರಮಾಣ ಕಮ್ಮಿ ಮಾಡಿ. ಯಾಕಂದರೆ ಇಟ್ಸ್ ನಾಟ್ ಎ ನ್ಯಾಚುರಲ್ ಫುಡ್. ಅದ್ರ ಪ್ರಮಾಣ ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಕಂಪೇರೇಟಿವ್ ಇದರಲ್ಲಿ ಹೋದಾಗ, ಕಂಪೇರ್ ಮಾಡಿದಾಗ ಇರೋದ್ರಲ್ಲಿ ನಾವು ಫಸ್ಟ್ ಆಫ್ ಆಲು ಕಾಳು ಬೇಳೆಗಳಿಗೆ ಧಾನ್ಯಗಳು ಯಾವುದು ಕೂಡ ಹೆಲ್ತಿ ಅಲ್ಲ ಅನ್ನೋದು ಒಂದು ಕಾನ್ಸೆಪ್ಟು. ಬಟ್ ಅನಿವಾರ್ಯ ತಿನ್ನಲೇಬೇಕು ಅದನ್ನು. ಬರೀ ನಾವು ಹಣ್ಣು ತರಕಾರಿಗಳ ಮೇಲೆ ಡಿಪೆಂಡ್ ಆಗಿರಲಿಕ್ಕಾಗಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಈ ಧಾನ್ಯಗಳನ್ನು ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದೇ.